ನೋಡಿ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಕೋನ್ ಇಫ್ ಇಟ್ಸ್ ಸ್ಲ್ಯಾಂಟ್ ಹೈಟ್ ಈಸ್ 21 ಮೀಟರ್ ಅಂಡ್ ಡಯಾಮೀಟರ್ ಆಫ್ ಇಟ್ಸ್ ಬೇಸ್ ಈಸ್ 24 ಮೀಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ, ನಮಗೆ ಟೋಟಲ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಓಕೆ, ಇಲ್ಲಿ ಸ್ಲ್ಯಾಂಟ್ ಹೈಟ್ ಕೊಟ್ಟಿದ್ದಾರೆ. ನೋಡಿ ಸ್ಲ್ಯಾಂಟ್ ಹೈಟ್ ಅಂದ್ರೆ ಎಲ್ ಅಂತ ಡಿನೋಟ್ ಮಾಡ್ತೀವಲ್ವಾ, ಎಲ್ ಇಸ್ ಈಕ್ವಲ್ ಟು 21 ಮೀಟರ್ ಅಂತ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಡಯಾಮೀಟರ್ ಕೊಟ್ಟಿದ್ದಾರೆ ಕಂಪ್ಲೀಟ್, ಕೆಳಗಡೆ ಸರ್ಕಲ್ ಇರುತ್ತಲ್ವಾ, ಕಂಪ್ಲೀಟ್ ಡಯಾಮೀಟರ್ 24 ಅಂತ ಕೊಟ್ಟಿದ್ದಾರೆ. ಆದ್ರೆ ಫಾರ್ಮುಲಾ ಏನು, ನಮಗೆ ಟೋಟಲ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡೋದಕ್ಕೆ ಪೈ ಆರ್ ಇಂಟು ಆರ್ ಪ್ಲಸ್ ಎಲ್ ಅಲ್ವಾ. ಸೊ ನಮ್ಗೆ ಆರ್ ಬೇಕು, ಆರ್ ಅಂದ್ರೆ ರೇಡಿಯಸ್. ರೇಡಿಯಸ್ ಬೇಕಂದ್ರೆ ಏನ್ ಮಾಡ್ಬೇಕು, ಡಯಾಮೀಟರ್ ಅಲ್ಲಿ ಬೈ 2 ಮಾಡ್ಬೇಕು. ಡಯಾಮೀಟರ್ ಹಾಫ್ ಇರುತ್ತಲ್ವಾ, ಸೊ ಡಯಾಮೀಟರ್ 24 ಇದೆ, ಅಪಾನ್ 2 ಮಾಡಿದ್ರೆ ಕ್ಯಾನ್ಸಲೇಷನ್ ಮಾಡಿದ್ರೆ ನೋಡಿ 2 1 2 12 ಸೊ ಆರ್ ಇಸ್ ಈಕ್ವಲ್ಸ್ ಟು 12 ಮೀಟರ್ ಬಂತು ಅಲ್ವಾ. ಸೊ ಈಗ ನಾವು ನೋಡಿ ಪೈ ಅಂದ್ರೆ 22/7 ಹಾಕೋಣ, ಆರ್ ಅಂದ್ರೆ 12 ಬಂತು, ಅಗೇನ್ ಆರ್ ಪ್ಲಸ್ ಎಲ್, ಸಾರಿ ಎಲ್ ಪ್ಲಸ್ ಆರ್ ಅಂತ ಬರೀಬೇಕಿತ್ತು. ಈಗ ಎಲ್ ಎಷ್ಟು ಕೊಟ್ಟಿದ್ದಾರೆ, 21 ಪ್ಲಸ್ ಆರ್ ಎಷ್ಟಿದೆ 12. ಓಕೆ, ಈಗ 22/7 ಇಂಟು 12 ಇಂಟು 21 ಪ್ಲಸ್ 12 ಎಷ್ಟಾಗುತ್ತೆ, 33 ಅಂತ. ಆಯ್ತಾ. ಈಗ ಕ್ಯಾನ್ಸಲೇಷನ್ ಹೋದ್ರೆ ಕ್ಯಾನ್ಸಲೇಷನ್ ಮಾಡ್ಬೋದು. ನೋಡಿ ಹೋಗುತ್ತಾ, ಹೋಗಲ್ಲ, ಯಾವುದು ಕ್ಯಾನ್ಸಲೇಷನ್ ಹೋಗಲ್ಲ. ಸೊ ನಾವೇನ್ ಮಾಡ್ಬೇಕಾಗತ್ತೆ, ನ್ಯೂಮರೇಟರ್ಸ್ ಎಲ್ಲ ಮಲ್ಟಿಪ್ಲೈ ಮಾಡ್ಬೇಕಾಗತ್ತೆ. ಸೊ ಮಲ್ಟಿಪ್ಲೈ ಮಾಡೋಣ, 22 ಇಂಟು 12 ಮಾಡೋಣ. 12 2s are 24, ಅಗೇನ್ 12 2s are 24 ಪ್ಲಸ್ 2 26 ಆಯ್ತು, ಇಂಟು 33 ಮಾಡೋಣ. 3 4s are 12, 3 6s are 18 ಪ್ಲಸ್ 1 19, 3 2s are 6 ಪ್ಲಸ್ 1 7. ಮತ್ತೆ 3 ಇಂದ ಮಾಡಿದಾಗ ಸೇಮ್ ಬರುತ್ತೆ, ಸೊ ಡೈರೆಕ್ಟ್ ಹಾಕ್ತೀನಿ 297. ಸೊ 2 9 ಪ್ಲಸ್ 2 11, ಅಗೇನ್ 9 ಪ್ಲಸ್ 1 10 ಪ್ಲಸ್ 7 17, 7 ಪ್ಲಸ್ 1 8. ಏನ್ ಬಂತು ನಮಗೆ, 8 7 1 2 ಅಪಾನ್ 7 ಇದೆ, ಸೊ 7. ಓಕೆ, ಈಗ ಡಿವೈಡ್ ಮಾಡೋಣ. ಏಟ್ 7 1 2 ನೋಡಿ, 7 1s are 7, 8 minus 7 1, 7 ತಗೊಳ್ಳಿ, 8 7 2s are 14, 7 minus 4 3, take 1 here, 7 4s are 28, 11 minus 8 3 remains, again take 2, 7 4s are 28, 12 minus 4 12 minus 8 4 remains. ಈಗ ಏನ್ ಮಾಡ್ಬೇಕು, ಪಾಯಿಂಟ್ ಇಡಬೇಕು, 0 ತಗೊಂಡು. 7 5s are 35, 5 remains. ಈಗ ಮತ್ತೆ 0 ತಗೊಳ್ಳೋಣ, 50 ಆಯ್ತು. ನೋಡಿ ಇಲ್ಲಿ ಬರಿತಾ ಇದ್ದೀನಿ, ಕಾಣಿಸಲ್ಲ ಅಂತ ನೋಡಿ. 7 7s are 49, ಸೊ 59 49 ಹೋದ್ರೆ 1 ರಿಮೈನ್ ಬಂತು, ರಿಮೈಂಡರ್. ಸೊ 1 is the least number, ಸೊ ಇಲ್ಲಿಗೆ ಬಿಟ್ಬಿಡೋಣ. ಓಕೆ, ಸೊ ಏನ್ ಬಂತು ನೋಡಿ, 1 2 4 4.57 ಏರಿಯಾ ಆಗಿರೋದ್ ಕಾರಣ ಇದು ಯೂನಿಟ್ಸ್ ಏನಿದೆ, ಮೀಟರ್ ಇದೆ, ನಾವು ಮೀಟರ್ ಸ್ಕ್ವೇರ್ ಅಂತ ಬರೀಬೇಕು. ಏನಿದು, ಟೋಟಲ್ ಸರ್ಫೇಸ್ ಏರಿಯಾ. ನಾನು ಶಾರ್ಟ್ ಆಗಿ TSA ಅಂತ ಬರ್ದಿದ್ದೀನಿ, ನೀವು ಕಂಪ್ಲೀಟ್ ಬರೀರಿ. ಓಕೆ, ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡಿ.